ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಆದರೆ ಅದರಲ್ಲಿ ಕೆಲವೊಂದನ್ನೆಲ್ಲ ಸ್ಪಷ್ಟವಾಗಿ ಸಿಕ್ಕಿಲ್ಲ ನನಗೆ. ಹಾಗಾಗಿ ಇದನ್ನೊಂದು ತುಂಬ ಅವಶ್ಯಕವಾಗಿರತಕ್ಕಂತಹ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ. ಒಟ್ಟು 283 ಎಕರೆ ಅಲ್ಲಿ ಲ್ಯಾಂಡ್ ಇರ್ತಕ್ಕಂಥದ್ದು, ಅದು ಕೂಡಲೇ ಸಂಸ್ಥಾನ ಮಟ್ಟಕ್ಕೆ ಸೇರ್ತಕ್ಕಂಥದ್ದು ಲ್ಯಾಂಡ್ ಆಗಿರುತ್ತೆ. ಅಲ್ಲಿ ಸುಮಾರು 1950ರಿಂದ SC STಗಳು ಮತ್ತು ಬೇರೆ ಬೇರೆ ಕಮ್ಯುನಿಟಿಯವರು ಅಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಇದರ ಮಧ್ಯೆ 1958ರಲ್ಲಿ ಒಂದು ಸಂಘದ ಹೆಸರಿಗೆ 119 ಎಕರೆ ಲ್ಯಾಂಡ್ ಅನ್ನ ಕೊಟ್ಬಿಡ್ತಾರೆ. ಸಂಘದ ಹೆಸರಿಗೆ 119 ಎಕರೆ ಒಂದು ಸಂಘದ ಹೆಸರಿಗೆ ಕೊಟ್ಬಿಡ್ತಾರೆ. ಯಾರು ಡಿಪಾರ್ಟ್ಮೆಂಟ್ ಇಂದ, ನಮ್ಮ ತಹಶೀಲ್ದಾರ್ ಆಫೀಸಿಂದ. ಬಟ್ ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆ ಅವ್ರು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ರು ಅವತ್ತಿಂದನೂ ಅದನ್ನ ಮಾಡ್ತಾ ಇರಲಿಲ್ಲ. ಅದನ್ನ ಚಾಲೆಂಜ್ ಮಾಡಿದ್ರು. ನಂತರ ಅಲ್ಲಿ ಲೋಕಲ್ ಇರತಕ್ಕಂಥ ಜನ ಕೋರ್ಟಲ್ಲಿ ನಡೀತಾನೆ ಇದೆ ಅಧ್ಯಕ್ಷರೇ, ಇದುವರೆಗೂ ಸಹ. ಇದ್ರ ಮಧ್ಯೆ ಅಧ್ಯಕ್ಷರೇ, ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಒಂದೇ ಕುಟುಂಬದ ವ್ಯಕ್ತಿಗಳಿಗೆ ಈ ಸಂಘನೂ ಇದೆ. ಆ ಸಂಘದ ಕುಟುಂಬದ ವ್ಯಕ್ತಿಗಳ ಹೆಸರಲ್ಲಿ ಇನಾಮ್ ಲ್ಯಾಂಡಿಗೂ ಸಹ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಲ್ಯಾಂಡು. ಈ ರೀತಿ ಹೇಗಾಗುತ್ತೆ ಅಧ್ಯಕ್ಷರೇ? ಬಟ್ ಅಲ್ಲಿ ಇರ್ತಕ್ಕಂತಹ ಜನಗಳು ಅರ್ಜಿ ಫಾರ್ಮ್ 53 ಕೊಟ್ರೆ ಇದು ವೇಸ್ಟ್ ಲ್ಯಾಂಡು, ಇದು ಖರಾಬ್ ಲ್ಯಾಂಡು ಅಂತೇಳಿ ಆ ಜನಗಳಿಗೆ ಹಿಂಬರ ಕೊಟ್ಟು ಕಳಿಸ್ತಾರೆ. ಆದ್ರೆ ಇದೇ ಲ್ಯಾಂಡು ಅವ್ರುಗಳಿಗೆ ಹೇಗೆ ಖಾತೆ ಮಾಡಕ್ ಸಾಧ್ಯ ಆಗತ್ತೆ? ಇದು ಖಾತೆ ಆಗಿದ್ದಲ್ದೆ ಅಧ್ಯಕ್ಷರೇ, ಮತ್ತೆ ಪುನಃ ಅವರು ಗುರುಟೀಕ್ ಅನ್ನೋ ಒಂದು ಇದಕ್ಕೆ ಫ್ರಾಡ್ ಇದಕ್ಕೆ ಒಂದು 80 ಎಕರೆ ಲ್ಯಾಂಡ್ ಅನ್ನ ಅವ್ರು ಮಾರಾಟ ಮಾಡ್ತಾರೆ. ಮತ್ತೆ ಇನ್ನೊಂದು 80 ಎಕರೆ ಮೈಸೂರು ಮರ್ಕೆಂಟೈಲ್ ಅನ್ನೋ ಸಂಸ್ಥೆಗೆ ಮಾರಾಟ ಮಾಡ್ತಾರೆ. ಇದೆಲ್ಲ ಹೇಗಾಗುತ್ತೆ? ಬಡ ಜನತೆ ಅಲ್ಲಿ ಇರ್ತಕ್ಕಂಥವ್ರೆ ಬೇರೆ, ಉಳುಮೆ ಮಾಡ್ತಕ್ಕಂಥ ಜನನೇ ಬೇರೆ ಅಲ್ಲಿ. ಬಟ್ ಪೇಪರ್ಸ್ ಮಾತ್ರ ಮೂವ್ಮೆಂಟ್ ಆಗ್ತಾನೆ ಇದಾವೆ. ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ತೆಗೆದುಕೊಳ್ಬೇಕು ಅಧ್ಯಕ್ಷರೇ, ದಯವಿಟ್ಟು. ಅದಕ್ಕೆ ನಾನು ಮಾನ್ಯ ಸಚಿವರ ಹತ್ರ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಚಾರದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಹೇಳುವಂತಹದ್ದು ಬಹುತೇಕ ಸರಿ ಇದೆ. ಆಮೇಲೆ ಅವರು ಎತ್ತಿರುವ ಇನ್ನೂ ಕೆಲವು ಹಿಂದಿನ ಪ್ರಶ್ನೆಗಳು ಕೂಡ ಸರಿ ಇದೆ. ಹಿಂದೆ ಹೇಗೆ ಮಂಜೂರು ಮಾಡಿದ್ರು? ಮಾಡಲಿಕ್ಕೆ ಬರುತ್ತಾ? ಬರೋದಿಲ್ಲ. ನನ್ನ ಪ್ರಕಾರ ನೀವು ಕೇಳಿದ್ರೆ, ನನ್ನನ್ನ ಬಹಳ ಒತ್ತಾಯ ಮಾಡಿದ್ರೆ ಹೇಳ್ತೇನೆ, ಹಿಂದೆ ಏನೆಲ್ಲ ತಪ್ಪು ಮಾಡಬಾರ್ದು ಮಾಡಿದ್ದಾರೆ. ಮೇಲ್ನೋಟ ಕೇಳ್ತಾ ಇದ್ದೀನಿ, ನಾನು ಇನ್ನೂ ತನಿಖೆ ಮಾಡಿಲ್ಲ. ಹಿಂದೆ ಅವರು ಟ್ರಿಬ್ಯುನಲ್ ಅಲ್ಲಿ ಬರ್ದಿರೋ ಆದೇಶ ಪೂರ್ತಿ ಓದ್ದೆ. 2 ಆದೇಶ ನಿಮ್ಮ ಹತ್ರ ಇಲ್ಲ, ಇದು ನನ್ನ ಹತ್ರ ಇದೆ. ಟ್ರಿಬ್ಯುನಲ್ದು 2 ಆರ್ಡರ್ ಓದ್ದೆ. ಸ್ಪೆಷಲ್ DC ರಿಜೆಕ್ಟ್ ಮಾಡಿದ್ದಾರೆ ಮೊದಲಿಗೆ. ಆಮೇಲೆ ಹೋಗಿ ವಾಪಸ್ ಟ್ರಿಬ್ಯುನಲ್ಗೆ ರಿಮ್ಯಾಂಡ್ ಮಾಡಿ ಟ್ರಿಬ್ಯುನಲ್ ಅಲ್ಲಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಬರೆದು ಬಿಟ್ಟು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಇದು ಯಾರಾದ್ರೂ ಲೀಗಲ್ ಒಪಿನಿಯನ್ ತಗೋಬೇಕಾಗತ್ತೆ ಇದು ಸರಿನಾ ಅಂತ. ಬಟ್ ನಾನು ಓದಿದಾಗ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೇನೆ, ನಾಟ್ ದಟ್ ಆಫ್ ದ ಗವರ್ಮೆಂಟ್. ಇದು ಬರ್ದಿರೋದು ನೋಡಿದ್ರೆ ಅವರು ಏನೇನೋ ಎಲ್ಲ ಮಾಡಲಿಕ್ಕೆ ಬರ್ದಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ. ಹಾಗೂ ಕೂಡ ಹಾಗಾಗಿ ಮೊದಲು ಮಾಡಿದ್ದು ತಪ್ಪು, 2ನೇ ಬಾರಿ ತಪ್ಪು ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ನಾನು ಒಪ್ಲಿಕ್ಕೆ, ಯಾಕಂದ್ರೆ ಫಾರ್ಮ್ 57 ಅಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಇದು ಜಂಗಲ್ ಇದೆ, ಬಿ ಖರಾಬ್ ಇದೆ. ಜಂಗಲ್ ಜಮೀನು, ಬಿ ಖರಾಬ್ ಜಮೀನು ಕೊಡ್ಲಿಕ್ಕೆ ಬರೋದಿಲ್ಲ. ತಮಗೂ ಗೊತ್ತಿದೆ, ಅದು ಫಾರೆಸ್ಟ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ. 3ನೇದು ಶೃಂಗೇರಿ ಮಠಕ್ಕೆ ಕೊಟ್ಟಿದ್ದು ಅವರು ಅದನ್ನ ಏನೋ ಅದರಲ್ಲಿ ಗೋಮಾಳ ರೀತಿಯಲ್ಲಿ ಉಪಯೋಗಿಸಿ ದನಗಳು ಮೇಯಿಸ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಮಹಾರಾಜರು, ಮೈಸೂರು ಮಹಾರಾಜರು. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ಅವಸರ ಮಾಡಬೇಡಿ. ಗೋಮಾಳ ದನ ಮೇಯಿಸ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಅದನ್ನ ತಗೊಂಡೋಗಿ ಇವರು ಸಾಗುಗೆ ಕೊಡುವಂತಹದ್ದು ಕೂಡ. ಇವೆಲ್ಲ ಪ್ರಶ್ನೆಗಳು ಇದು ಕೇಳ್ತಾ ಹೋದ್ರೆ ಏನೇನೋ ಕಾಣ್ತಾ ಇದೆ ನನ್ಗಂತೂ ಮೇಲ್ನೋಟಕ್ಕೆ. ಹಾಗಾಗಿ ತಪ್ಪುಗಳು. ಆಮೇಲೆ ಕೆಲವರು ಮೂಲ ಸಾಗುವಳಿದಾರರು ಒಂದು ಸಂಘಕ್ಕೆ ಅವರು ಬರ್ಕೊಡ್ತಾರೆ. ಬರ್ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಬೇಕಾದ್ರೆ ನೀನ್ ಅರ್ಜಿ ಹಾಕೋ. ಒಂದ್ ನಿಮಿಷ, ಆಮೇಲೆ ಹೇಳಿ. ಕೂತ್ಕೊಳ್ಳಿ ಒಂದ್ ನಿಮಿಷ. ಸಾಗುವಳಿದಾರರು ನನ್ಗೆ ಕೊಡಿ ಅಂತ ಕೇಳ್ಬೋದು. ನಾನು ಅದನ್ನ ನನ್ನ ಹಕ್ಕುಗಳನ್ನ ಒಂದು ಸಂಘಕ್ಕೆ ಬರ್ಕೊಡ್ತೀನಿ ಅಂತ ಹೇಳಿದ್ರೆ ಇದು ಅದನ್ನ ಈ ಟ್ರಿಬ್ಯುನಲ್ ಅಲ್ಲಿ ಒಪ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ಆಗಿದೆ. ಸೊ ಅವ್ರು ಹೇಳ್ದಾಗೆ ಮಾನ್ಯ ಸಭಾಧ್ಯಕ್ಷರೇ, ವಿಷಯ ನ್ಯಾಯಾಲಯದಲ್ಲಿದೆ, ಉಚ್ಚ ನ್ಯಾಯಾಲಯದಲ್ಲಿ. ಸೊ ನಾನು ಇಲ್ಲಿ ಕೆಲವು ಸತ್ಯಗಳನ್ನ ಹೇಳ್ಬೋದು, ಬಿಟ್ರೆ ನಾನು ಅಂತಿಮ ತೀರ್ಪನ್ನ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ನನ್ನ ಅನಿಸಿಕೆಗಳನ್ನಷ್ಟೇ ನಾನು ಇಲ್ಲಿ ಹೇಳಿದ್ದೇನೆ. ಮಾನ್ಯ ಶಾಸಕರು ಕೇಳಿದ ಹಾಗೆ ನ್ಯಾಯಾಲಯಕ್ಕೆ ಒಂದು ವರದಿ ಸಲ್ಲಿಸುವ ಉದ್ದೇಶವನ್ನೂ ಸಹ ನಾವು ಗಮನದಲ್ಲಿ ಇಟ್ಕೊಂಡು
ಮಾನ್ಯ ಶಾಸಕರು ಕೇಳಿದ್ದನ್ನು ಗಮನದಲ್ಲಿಟ್ಕೊಂಡು ನಾನು ಬೆಂಗಳೂರಿನ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಒಂದು ಸಂಪೂರ್ಣ ತನಿಖೆಯನ್ನ ಮಾಡಿಸ್ತೇನೆ. ಆ ತನಿಖಾ ವರದಿಯನ್ನ ಮಾನ್ಯ ಶಾಸಕರಿಗೂ ಕೊಡಿಸ್ಕೊಡ್ತೇನೆ ಮಾನ್ಯ ಸಭಾಧ್ಯಕ್ಷ. ಹೌದು, ಕೋರ್ಟಲ್ಲಿ ಇದೆ, ಅದು ಅವ್ರು ಹೇಳಿದ್ದು ಸರಿ ಇದೆ. ಕೋರ್ಟಲ್ಲಿ ನಮ್ಮನ್ನು ಸಹ ಪಾರ್ಟಿ ಮಾಡಿದೆ, ಸರ್ಕಾರನೂ ಪಾರ್ಟಿ ಮಾಡಿರೋದ್ರಿಂದ ತಾವು ಉನ್ನತ ಒಂದು ತನಿಖೆಯನ್ನು ಮಾಡಿ ಕೂಡಲೇ ಇದು ವಿಚಾರದಲ್ಲಿ ಒಂದು ಅಂತಿಮ ಇದನ್ನು ಹಾಡಬೇಕು. ಸುಮ್ಮನೆ ಯಾರ್ಯಾರು ಬೇಕಾದವರಿಗೆ ಸೇಲ್ ಮಾಡೋಕೆ ಏನು ಹಕ್ಕಿದೆ? ಅದು ಸರ್ಕಾರಿ ಆಸ್ತಿ ಇದ್ದಾಗ ಬೇರೆಯವ್ರಿಗೆ ಏನು ಹಕ್ಕಿದೆ? ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದು ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಅಧ್ಯಕ್ಷರೇ.